ಅಲ್ಲ ಕಣಪ್ಪ, ನಿಮ್ಮ ಅಕ್ಕ ಇನ್ನೂ ಒಂದು 2 ಲಕ್ಷ ಕೇಳಕ್ಕಿಲ್ವೇ? ಅಲ್ಲೇ ಬೆಂಗಳೂರಾಗ ಇದೆಯಾ? ಬಾಯ್ಬಿಟ್ಟು ಕೇಳು. ಯಾರೂ ಮಕ್ಕಳು ಹೇಳ್ದಲೆ ಹಾಲೊಯ್ಯಲ್ಲ. ಬಾಯ್ಬಿಟ್ಟು ಕೇಳು, ಅಕ್ಕ 2 ಲಕ್ಷ ಕೊಡು ಅಂತ ಹೇಳಿ. ಮನೆ ಕಟ್ಬೇಕಾದ್ರೇನೆ 2 ಲಕ್ಷ ಇಸ್ಕೊಂಡಿದ್ದೀನಿ. ಇಲ್ಲಿ ಬೇರೆನೆ ಇವಾಗ ಬೆಂಗಳೂರಾಗ ಬಂದು ಇಲ್ಲಿದ್ದೀನಿ ಹುಡುಗರನ್ನ ಕರ್ಕೊಂಡು. ಅವ್ರು ಮಾತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಾನು ಇವಾಗ ಮನೆಯಾಗ ಹುಡುಗರು ನೋಡ್ಕೊಂಡು ಇಲ್ಲೇ ಇದ್ದೀನಿ. ನೀನು ಆ ಹುಡುಗರನ್ನ ಅಲ್ಲೇ ಇಕ್ಕೆ ಅಂದರು ಇಕ್ಕೆಂಬ್ಲಿಲ್ಲ ಹೋಗತ್ತ. ಇವಾಗ ನಾನು ಹೆಂಗಪ್ಪ ಇಲ್ಲಿ ಉಂಡು ಕುಕ್ಕಮ್ಮದು ಮಗ ಇದು ಬೆಂಗಳೂರಾಗೆ. ಅವ್ರು ನಾನು ಇಲ್ಲಿ ಇಕ್ಕೊಂಡ್ರದೇ ಹೆಚ್ಚು. ಇವಾಗ ಮನೆಯಾಗ ಯಾರನ್ನ ಒಬ್ರು ಇದ್ರೆ ಎಷ್ಟು ಕಷ್ಟ ಬೆಂಗಳೂರಾಗೆ. ಅವ್ರ ಪಾಪ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಮಾಮನೂ ಅಕ್ಕಯ್ಯ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅಕ್ಕ ಅದನ್ನೂ ಕೊಡ್ತೀವಿ ಕಣಕ್ಕ, ಇನ್ನೊಂದು 2 ಲಕ್ಷ ಕೊಡೋನು. ಇವಾಗ ನನ್ನ 10 ಲಕ್ಷ ಐತೆ. ನಾನು 10 ಲಕ್ಷ ಹೆಂಗೋ ಅಡ್ಜಸ್ಟ್ ಮಾಡಿದ್ದೀನಿ. ಅದನ್ನು ತಗೊಂಡೋಗಿ ಅದು ಸಂಘದವ್ರಿಗೆ ಕೊಡಬೇಕಾಗಿತ್ತಲ್ಲ. ಆ ಸಂಘ ಇವಾಗ ಕಂಪ್ನಿ ಅವರ ಹೆಸ್ರಿಗೆ ಆಗೈತಲ್ಲ ನಮ್ಮ ಮನೆ. ಇವಾಗ ಅದನ್ನೆಲ್ಲ ಕಟ್ಬಿಟ್ಟು 1 ಲಕ್ಷ ಬಡ್ಡಿ ಆಗಿರಬೇಕು. ನೀನೊಂದು 12 ಲಕ್ಷ, ನೀನೊಂದು 2 ಲಕ್ಷ ತಂದರೆ 12 ಲಕ್ಷ ಆದರೆ ಅಲ್ಲಿ ಬಡ್ಡಿ ಗಿಡ್ಡಿ ಎಷ್ಟೈತೆ ಕಟ್ಟಿ ಎಲ್ಲ ಕ್ಲಿಯರ್ ಮಾಡೋಣ. ಅದು ನಮ್ಮ ಹೆಸ್ರಿಗೆ ಕೊಡ್ತಾರೆ ಮನೇನ. ಮನೆಯೆಲ್ಲ ಇವಾಗ ಬೀಗ ಹಾಕಿರೋದೆಲ್ಲನ ನಾವು ಹೆಂಗ ಬಿಡಿಸ್ಕೋಬೋದು. ಆಮೇಲೆ ಊರಾಗ್ಲಾರ್ದು ಹೆಂಗೋ ಆಮೇಲೆ ಮಾಡೋಕ್ಕಾಗುತ್ತೆ. ಅತ್ಲಾಗೆ ಹೆಂಗೋ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ. ಇವಾಗ ಸದ್ಯಕ್ಕೆ ನಾನು 10 ಲಕ್ಷ ಅಡ್ಜಸ್ಟ್ ಮಾಡಿದ್ದೀನಿ. ಹೆಂಗೆ ಅಡ್ಜಸ್ಟ್ ಮಾಡಿದೆ? 10 ಲಕ್ಷ ದುಡ್ಡು ಅಡ್ಜಸ್ಟ್ ಮಾಡಿದೀಯೇ? ಹಿಂಗೆ ಅಡ್ಜಸ್ಟ್ ಮಾಡಿದೆ ಏನು ಅಂತ ಏನು ಕೇಳೋಕೆ ಹೋಗ್ಬೇಡ ನನ್ನ. ಹಿಂಗೂ ಅಡ್ಜಸ್ಟ್ ಮಾಡಿದ್ದೀನಿ ನಾನು. ಇವಾಗ ಫಸ್ಟ್ ಮನೆ ಬಿಡಿಸ್ಕೋಬೇಕು. ಹೆಂಗೋ ನಮ್ಮ ಸುಗುಣ ಬೇರೆ ಬಂದಿರೋದಕ್ಕೆ ಇಷ್ಟು ದಿನ ಇರೋಕ್ಕಾಗೈತೆ. ಅವಳೇನಾನ ಅಲ್ಲೇ ಇದ್ದಿದ್ರೆ ಇರೋಕ್ಕೆ ಆಗ್ತಾ ಇರಲಿಲ್ಲ. ಹೆಂಗೂ ನಾನು ಆಲೆ ನೀನು ಎನ್ನೆಸ್ತೀನಿ ನಿಮ್ಮ ಮಾಮ ಬರುತ್ತೆ ಹೋಗ್ತೀನಿ ಅಂತ ಹೇಳಿದ್ದೆ. ತಿರುಗಾ ಬರೋಕ್ಕಾಗಲಿಲ್ಲ. ಅವ್ರ ಅಕ್ಕ ಏನು ಇನ್ನೊಂದೆರಡು ದಿವಸ ಇದ್ದೋಗು ಅಂತಂತೆ. ಅದಕ್ಕೇ ಬಂದಿಲ್ಲ ನಿಮ್ಮ ಮಾಮ ಅಂತ ಹೇಳಿದೆ. ಅವಳು ಹೆಂಗೋ ಬೇರೆ ಮನೆ ಮಾಡಿರೋದಕ್ಕೆ ಇಷ್ಟು ದಿನ ಇದ್ದೀನಿಲ್ಲ ಅಂದರೆ ಇರೋಕ್ಕೆ ಆಗ್ತಿರ್ಲಿಲ್ಲ. ಏನು ಮಾಡೋಣ, ನಾನು ಫಸ್ಟ್ ಮನೆ ಬಿಡಿಸ್ಕೊಂಡು ಮನೆ ಊರಿಗೆ ಹೋದ್ರೆ ಸಾಕಾಗೈತಿ. ಫಸ್ಟ್ ನಮಗೆ ಇವಾಗ ಮನೆ ಬೇಕು. ಆಮೇಲೆ ತಿರ ಊರಾಗ್ಲಾರ್ದು ಹೆಂಗೆ ಹೇಳ್ಬೋದು ಕೊಡ್ತೀವಿ ಇವತ್ತಲ್ಲ ನಾಳಿಕೆ ಅಂತ ಹೇಳಿ. ಇವ್ರು ಸಂಘದವ್ರು ಬಿಡಬೇಕಲ್ಲ. ಮನೆನೇ ಎಲ್ಲ ಬೀಗ ಹಾಕ್ಯವ್ರಿ, ಸೀಸ್ ಮಾಡ್ಯವ್ರಿ. ಅಯ್ಯೋ ಊರಾಗ್ಲಾರು ಅದೇನೆ ಎಲ್ಲ ಕೇಳ್ತಾರಂತೆ. ಎಲ್ಗೋಗ್ಯಾರ ಏನು ಇಷ್ಟು ದಿನ ಆದ್ರೂ ಬರಲಿಲ್ಲ, ದುಡ್ಡು ಕೊಡಲಿಲ್ಲ ಅಂತ ಊರಾಗ್ಲಾರು ಕೇಳ್ತಾರೆ. ಅಲ್ಲಿದ್ದು ಸುಮ್ಕಿರಲ್ಲ ಊರಾಗ್ಲಾರು. ಊರಾಗ್ಲಾರ್ದೇನು ತಲೆ ಕೆಡಿಸ್ಕೋಬೇಡ. ಆಮೇಲೆ ಅವ್ರು ನಾನು ಹೆಂಗೆ ಹೇಳಿ ಮ್ಯಾನೇಜ್ ಮಾಡ್ತೀನಿ, ಸುಮ್ಮನಿರು. ಅಲ್ಲ ನೀನು 10 ಲಕ್ಷ ದುಡ್ಡು ಹೆಂಗೆ ಅರೇಂಜ್ ಮಾಡಿದೆ ಅಂತ? ಅಯ್ಯೋ ನಾನು ಹೆಂಗೋ ಅರೇಂಜ್ ಮಾಡಿದೆ. ಅದೆಲ್ಲ ಕೇಳಕ್ಕೆ ಹೋಗ್ಬೇಡ ಅಂತ ಹೇಳಿಲ್ಲ. 10 ಲಕ್ಷ ಹೆಂಗೆ ಬಂತು ಏನು ಅಂತ ಏನು ಕೇಳಕ್ಕೆ ಹೋಗ್ಬೇಡ. ನಾನು ಹೆಂಗೋ ಅರೇಂಜ್ ಮಾಡಿದ್ದೀನಿ. ಇವಾಗ ಫಸ್ಟು ನಮ್ಮ ಮನೆ ಬಿಡಿಸ್ಕೊಂಡು ಊರಕ್ಕೆ ಹೋದ್ರೆ ಸಾಕಾಗೈತೆ. ಹೆಂಗೋ ಇವಾಗ ನನ್ನ ತಂಗಿ ಮನೆ ಇಷ್ಟು ದಿನ ಆಗತ್ತಿಗೆ ಇದ್ದೀನಿ. ಪಾಪ ಇವ್ರದ್ದು 7 11 ಇಲ್ಲಿ ಇರೋಕ್ಕಾಗಲ್ಲ. ಯೋಸ್ತಿ ನನ್ನ ಕಂಡರ ಮನೆಯಾಗೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಬೇಗನ ನಿಮ್ಮ ಅಕ್ಕ ನಾನು 2 ಲಕ್ಷ ಕೇಳಿ ತಾಂಬರಪ್ಪ ಅಂತ ಹೇಳ್ತಾ ಇರೋದು. ಅಯ್ಯಪ್ಪ, ಸುಗುಣರ ಅಕ್ಕ ಏನೋ ಮಾತಾಡ್ತೈತೆ. ಅವಳು ಬೇರೆ ಮನೆ ಮಾಡ್ತಿರ್ಲಿಲ್ಲ ನಮ್ಮ ಸುಗುಣ. ನಾನು ಹೇಳಿ ನಾನು ಬಂದಿರೋದಕ್ಕೆ ಹಿಂಗೆಲ್ಲ ನನ್ನ ಪರಿಸ್ಥಿತಿ ಇರೋದಕ್ಕೆ ನಾನು ಎಲ್ಲ ಬೇರೆ ಮನೆ ಮಾಡು ಸುಗುಣ ನೀನು ಅಂತ ಹೇಳಿ ಹೆಂಗತ್ಲಾಗೆ ಅವಳು ಬೇರೆ ಮನೆ ಮಾಡಿಸಿದ್ಕೆ ಇವಾಗ ಇಷ್ಟು ದಿನ ಇದ್ದೀನಿ. ಇನ್ನೊಂದು 2 ದಿನ ಇದ್ರೇನು ಪರವಿಲ್ಲ. ಅಂದರೆ ಯಾಕೆ ಇವತ್ತು ದಿನ ಇರೋದು, ಹೋಗೋಣ ನಮ್ಮ ಮನೆಗೆ ನಾವು ಅಂತ ಸ್ಯಾನೆ ದಿನ ಇರಬಾರ್ದು. ಅವಳು ಅಲ್ಲಿನೇ ರೇಷನ್ ತರಬೇಕು, ಅದನ್ನು ತರಬೇಕು, ಇದನ್ನು ತರಬೇಕು ಅಂತೇಳಿ ಅದಕ್ಕೆ ಆಗಿನ. ಇದೇನಿದು ಸುಗುಣರ ಅಕ್ಕ ಹಿಂಗೆ ಮಾತಾಡ್ತೈತಿ ಇವಕ್ಕ? ಹೆಂಗು ನಾನು ಇಲ್ಲಿದ್ದೀನಿ, ನೀನು ಅಲ್ಲಿರೋದಕ್ಕೆ ಹೆಂಗೋ ಸರಿ ಆಯ್ತು ಇಬ್ರು ಒಂದೊಂದಾಗಿ. ಬೆಂಗ್ಳೂರಿಗಂತೂ ಹುಡಿಕೊಂಡು ಬರೋಕ್ಕಾಗಲ್ಲ. ಹುಡಿಕೊಂಡು ಹೋದರೆ ಅವರು ಸಾಲದವರು ತವ್ರ ಮನೆಗೆ ಹೋಗಿರ್ತಾರೆ ನಿನ್ನ ತವ್ರ ಮನೆಗೆ. ಅದಕ್ಕೆ ಮತ್ತೆ ನಮ್ಮ ಅಮ್ಮ ಇನ್ನೂ ಹೇಳಿ ಕಳಿಸಿ ಇಲ್ಲೇ ಇದ್ದೀನಿ. ನಮ್ಮ ಸುಗುಣರವ್ರಿಗೆ ಬಂದರೆ ಗೊತ್ತಾಗಲ್ಲ ಅಂತ ಹೇಳಿ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಅಲ್ಲಿಗೆ ಹೋಗಿದ್ರೆ ತವ್ರ ಮನೆಗೆ ಹೋಗಿ ಹಳೆ ಅಂತ ಹೇಳಿ ಹುಡ್ಕೊಂಡು ಬರ್ತಾಯಿದ್ರು ಅಂತ ನನಗೆ ಗೊತ್ತು. ಅದಕ್ಕೇ ನಾನು ಅಲ್ಲಿ ಇರಲಿಲ್ಲ. ಅದಕ್ಕೆ ನಾನು ನಮ್ಮ ಅಮ್ಮಗೂ ಹೇಳಿ ನಮ್ಮ ಅಮ್ಮನ ಕರ್ಕೊಂಡು ಇಲ್ಲಿ ಬಂದಿದ್ದು. ನಮ್ಮಮ್ಮ ಅಲ್ಲಿರಾನ ನಿನ್ನ ಮಗಳು ಬಂದಿದ್ಲೆ ನಮ್ಮ ಹಿಂಗೆ ಅಂತ ಅಲ್ಲಿ ಹುಡಿಕೊಂಬರೋಣ ಅಂತ ಹೇಳಿ ಯಾಕೆ ಬೇಕು ಅಂತ ಅದಕ್ಕೆ ನಮ್ಮ ಅಮ್ಮ ಇಲ್ಲಿಗೆ ಕರ್ಕೊಂಬಂದಿದ್ದು ನಾನು. ಸೊ ನಾವು ಸುಮ್ಮನಿದ್ರು ಇರ್ಬೋದಾಗಿತ್ತಪ್ಪ. ಕೈಯಾಗ 1 ರೂಪಾಯಿ ದುಡ್ಡು ಇಕ್ಕೆ ಅಂದಂಗೆ ನಾವು ಸುಮ್ಮನೆ ಎಲ್ಲನ ಮನೆ ಕಟ್ಟಿದ್ವಿ. ನೋಡು ಹೆಂಗಾಯ್ತು ಇವಾಗ. ನಾನು ಹೇಳ್ದೆ, ನೀನೇ ಕೇಳಲಿಲ್ಲ. ಸ್ಟ್ಯಾಂಡರ್ಡ್ ಆಗಿರಬೇಕು, ಈಗಿನ ಕಾಲಕ್ಕೆ ತಕ್ಕನಂಗೆ ಇರಬೇಕು, ಮನೆ ಹಂಗಿರಬೇಕು ಹಿಂಗಿರಬೇಕು ಅಂತಂದೆ. ನಾನು ಹೇಳ್ದೆ, ಎಷ್ಟು ಹೇಳಿದೆ, ಬೇಡ ಕಣಮ್ಮ ಬೇಡ ಕಣಮ್ಮ, ನಮ್ಮ ಕೈಯಾಗ 1 ರೂಪಾಯಿ ದುಡ್ಡಿಲ್ಲ, ಬೇಡ ಕಣೆ ಅಂತ ಹೇಳಿದ್ರು ಕೇಳಲಿಲ್ಲ. ಸಂಘಾಗಿ 10 ಲಕ್ಷವರೆಗೂ ಲೋನ್ ಕೊಡ್ತಾರೆ ಅಂತ ಹೇಳಿ ಸಂಘದಾಗ 10 ಲಕ್ಷ ತಗೊಂಡು ಕಟ್ಬಿಟ್ಟೆ. ಎಲ್ಲಾನ ಇನ್ನು ಉಳಿದಿರೋದೆಲ್ಲ ಜನ ತಗೋ 1 ಲಕ್ಷ ಇಸ್ಕೊಂಡಿದ್ಯಾ. ಕೊಡಲಿಲ್ಲ ಅಂದರೆ ಯಾರು ಸುಮ್ಮನೆ ಬಿಡಲ್ಲ. ಇವಾಗ ಎಷ್ಟೊಂದು ಬಡ್ಡಿ ಆಗೈತೆ ಗೊತ್ತೇ? ಇನ್ನೂ 10 ಲಕ್ಷ ರೂಪಾಯಿ 10 ಲಕ್ಷ ಸಾಲ ತೀರ್ಸಿರೂ ನಾವು ಸಂಘದ ಇನ್ನೂ 10 ಲಕ್ಷ ಸಾಲ ಇರುತ್ತೆ ನಮ್ಮದು. ಜನಗಳ್ಗೇನು ಹೆಂಗೆ ಹೇಳ್ಬೋದು ಬಿಡು. ಇವತ್ತೆಲ್ಲ ನಾಳೆ ಕೊಡ್ತೀವಿ ಅಂತ ಹೇಳಿ. ಅಲ್ಲ ಅದನ್ನೇ ಆಗ್ಲಿ, ಯಾವ ಥರ ದುಡ್ಡು ಕೊಡ್ತೀಯ ನೀನು? ಯಾವ ಥರ ಕೊಡೋಕೆ? ನಮ್ಮ ಅಕ್ಕ ಹತ್ರ ಇಸ್ಕೊಂಡಿರೋದು ಈಗಲೇ 2 ಲಕ್ಷ ಇಸ್ಕೊಂಡಿದ್ದೀವಿ, ಅದನ್ನೇ ಕೊಟ್ಟಿಲ್ಲ. ತಿರುಗಿ ಕೇಳು ಅಂತೀಯ ನೀನು? ಕೇಳು, ನಿಮ್ಮ ಅಕ್ಕರೇನು ಬೆಂಗಳೂರ ದುಡಿತಾರೆ. ಕೊಡ್ಲೇಳು. ಬೆಂಗಳೂರ ಮಸ್ತ ದುಡ್ಡು ಇಕ್ಕೊಂಡವ್ರಿ. ಏನು ತಮ್ಮ ಕಷ್ಟ ಆಗಿದ್ದಾನೆ ಅಂತ ಕೊಡೋಕ್ಕಾಗಲ್ವೇ ನಿಮ್ಮ ಅಕ್ಕಗೆ? ನೋಡ್ಕೊಂಬತ್ಕಣೆಲಿ ಅಕ್ಕ ಇನ್ನೂ ಪಾಪ ಹುಡುಗರು ಬೇರೆನೇ ಇದಾವ. ಹುಡುಗರಿಗೆ ತಿಂಬಾಕು ದಿನ ತಿಂಡಿ ಅಡುಗೆ ಎಲ್ಲ ಮಾಡಿ ಹೋಗುತ್ತೆ. ನಾನು ಆ ಹುಡುಗರು ನೋಡ್ಕೊಂಡಿರೋದು ಪಾಪ. ನೀರು ಒಯ್ದು ಹೋಗುತ್ತೆ ಆ ಹುಡುಗರಿಗೆಲ್ಲನ. ಅಕ್ಕಯ್ಯ ನೋಡ್ಕೊಂಬ್ತಾಳೆ ಕಣಿ. ಅಕ್ಕಯ್ಯನೇ ಹಾಕಂಗಂತೀಯ. ಎಷ್ಟು ಕೊಡ್ತಾರೆ ಹೇಳ್ಕೊಡೋರು? ನಾವು ಎಷ್ಟು ಕೊಟ್ಟರು ಉಳಿಸ್ಕೊಂಬಲ್ವಲ್ಲ. ಅದಕ್ಕೆ ಅಯ್ಯಪ್ಪ ಸಾಲ ಮಾಡಿ ಮಾತ್ರ ಮನೆ ಕಟ್ಟಬಾರ್ದು.
ಸಾಲ ಮಾಡಿ ಮನೆ ಕಟ್ಟಿರೋದು ಸುಗುಣರ ಅಕ್ಕ. ನಾವು ಹಂಗೆ ಕಟ್ಟಿದ್ದೀವಿ ಹಿಂಗೆ ಕಟ್ಟಿದ್ದೀವಿ ಅಂತ ಹೇಳಿ ಬಿಲ್ಡಪ್ ತೋರಿಸ್ತಾ ಇತ್ತು. ಸಾಲ ಮಾಡಿ ಮನೆ ಕಟ್ಕೊಂಡು ಸಾಲ ಮಾಡ್ಕೊಂಡಿರೋದಕ್ಕೆ ನಮ್ಮ ಮನೆಗೆ ಬಂದು ಸೇರ್ಕೊಂಡಿರೋದು. ಈ ಅಮ್ಮನ ಫಸ್ಟ್ ಇಲ್ಲಿಂದನೇ ಕಳಿಸ್ಬೇಕು. ಇಂಥವರೆಲ್ಲ ಬಂದು ಸೇರ್ಕೊಂಡಿರೋದಕ್ಕೆ ನಮ್ಮ ಮನೆಯಾಗ ಇಲ್ಲೊದ್ದರಿದ್ರೆ ಸುತ್ಕೊಂಡಿರೋದು ನಮಗೆ. ಪಾಪ ವರ್ಷ ಯಾಕೆ ಹೆಂಗೆ ನೋಡ್ತಾ ಇದೀಯಾ? ನೋಡು ಕೇಳಿಸ್ಕೊಳಮ್ಮ. ಇವಾಗ ಊರಾಗ್ಲವ್ರದ್ದು ಸಾಲ ಅಷ್ಟಕ್ಕೆ ಇದ್ರೆ ಇರಲಿ, ನೀನು ಅದನ್ನ ತಲೆ ಕೆಡಿಸ್ಕೊಬೇಡ. ಫಸ್ಟ್ ಮನೆ ಬಿಡಿಸ್ಕೊಂಬನ. ಮನೆ ಬೇಗ ಹಾಕಿರೋದ. ಫಸ್ಟ್ ಮನೆ ಬಿಡಿಸ್ಕೊಂಡು ನಮ್ಮ ಮನೆಗೆ ನಾವು ಹೋಗೋಣ. ಕಂಡರ ಮನೆಗೆ ಎಷ್ಟು ದಿನ ಇರೋಕ್ಕಾಗಲ್ಲ. ಇಲ್ಲಿ ಇಷ್ಟು ದಿನ ಇರೋದು ಹೆಚ್ಚಂಗ. ನಿಮ್ಮ ಅಕ್ಕ ಇಂತಾಗ 2 ಲಕ್ಷ ಇಸ್ಕೊಂಡು ನಾಳೆಗೆ ಬಂದುಬಿಡು ನಿನ್ನ ಹುಡುಗರನ್ನ ಕರ್ಕೊಂಡು. ಕೇಳ್ತೀನಮ್ಮ, ಕೊಟ್ರು ಕೊಡುತ್ತೆ, ಇಲ್ಲಾಂದ್ರೆ ಏನಂಬುತ್ತಾ. ನನಗೆ ಕೇಳೋಕ್ಕೆ ಮಕ್ಳಿಲ್ಲ. ಏನು ಅನ್ಕೋಬೇಡ, ಕೇಳು. ನಾನು ನಮ್ಮ ಸುಗುಣನ ಕೇಳ್ತೀನಿ. ಅವಳು ತಗೊಂಡು ಇದ್ದಾವೆ, ಅವಳನ್ನು ಒಂದು ಸ್ವಲ್ಪ ಕೇಳ್ತೀನಿ. 2 ಲಕ್ಷ ಕೊಡೆ, ಹಿಂಗೇನೋ ಬೇಕಾಯಿತು ಯಾತ್ಕನು ಅಂತ ಹೇಳ್ತೀನಿ. ಅಷ್ಟೇನೆ ನಾನು ಹಂಗೆ ಹೇಳೋದು. ಯಾತ್ಕ ಬೇಕಾಗಿತ್ತು ಕಣೆ ಅಂತೇಳಿ. ನಾನು ಇಷ್ಟು ದಿನ ನಾನು ಹಂಗೆ ಹಿಂಗೆ ಅಂತ ಹೇಳಿರೋದಕ್ಕೆ ಅವಳು ಹೆಂಗೆ ನಂಬೇಳಿ. ಯಾರಿಗೂ ಗೊತ್ತಿಲ್ಲ ನಾವು ಸಾಲ ಮಾಡಿ ಮನೆ ಕಟ್ಟಿದ್ದೀವಿ ಅಂತ ಹೇಳಿ. ಎಲ್ಲ ದುಡ್ಡು ಕೊಟ್ಟವ್ರೆ ಅಂದ್ಕೊಂಡವ್ರೆ. ಅದಕ್ಕೇನೆ ಹಂಗನ ಏನು ಮಾಡೋಕ್ಕಾಗುತ್ತೆ. ಇದೊಂದು ಇಟ್ಟು ಅಪೋಸಿಟ್ ಬಿದ್ದು ಸಾಲ ತೀರಿಸ್ಕೊಬಿಟ್ರೆ ನಮ್ದೇನು ಏನು ಇರಲ್ಲ. ಮನೆ ಸ್ಟ್ಯಾಂಡರ್ಡ್ ಆಗಿರುತ್ತೆ ಇನ್ಮೇಲಿಂದ. ನೋಡು, ನಾವು ಸುಮ್ಮನಿದ್ರು ಇರ್ಬೋದಾಯ್ತಮ್ಮಂಗೆ ಆಗುತ್ತೆ. ಒಂದು ಪಟೇ ಮನೆ ಕಟ್ಟಿದ್ರೆ ಆಸೆ ಮನೆ ಚೆನ್ನಾಗಿರ್ಬೇಕು, ಸ್ಟ್ಯಾಂಡರ್ಡ್ ಆಗಮ್ಮಂಗೆ ಆಗುತ್ತೆ. ಊರಾಗ್ಲರೂ ಕೇಳಿರಂತೆ. ಕೇಳ್ತಾ ಇದ್ದಾರಂತೆ. ಎಲ್ಗೋದ್ರು ಸ್ಯಾನೆ ದಿನ ಆತು ಬರಲಿಲ್ಲ, ಏನಿಲ್ಲ, ಹೆಂಗೆ ಮಾಡಲಿ ಏನು ಅಂತ ಅವರು ಸುಮ್ಕಿರಲ್ಲ. ಊರಾಗ್ಲರು ಇದ್ದಿದ್ದನು ಇದನ್ನ ಹೆಂಗೆ ಮೆಲ್ಲು ಕಟ್ಟಿ ತೀರಿಸ್ಕೋಬೋದು. ಊರಾಗ್ಲರ್ಗೆ ಸುಮ್ಮನೆ ಅದನ್ನ ನಿಂತಾಗ ದುಡ್ಡ ಊರಾಗ್ಲರ್ಗೆ ಕೊಟ್ಬಿಡೋಣ. ಆಮೇಲೆ ಅದನ್ನ ಸ್ವಲ್ಪ ಕಟ್ಟಿ ಆಮೇಲೆ ತಿಂಗಳ ಕಟ್ಕೊಂಡು ಹೋಗೋಣ. ಅಯ್ಯೋ, ನಾವು ಇವಾಗ ಕಟ್ಟಿಲ್ವಲ್ಲ, ಓಟು ಕಟ್ಟ ತಗೋಣ. ಅವರು ಅದು ಬೀಗ ಕೊಡಲ್ವಂತಿ. ನಾವು ಕಟ್ತಿಲ್ಲದಕ್ಕೆ ನೀವು ಓಟು ಕಟ್ ಕ್ಲಿಯರ್ ಮಾಡಿರಿ ಮನೆ, ಆಮೇಲೆ ನಿಮಗೆ ಮಾಡ್ತೀವಿ ಅಂತ ಹೇಳವ್ರೆ. ಊರಾಗ್ಲಾರ್ದು ಫಸ್ಟ್ ಕೊಡ್ಬೇಕು 5 ಲಕ್ಷ ಆಗುತ್ತೆ ಅಲ್ಲನ. ಆ ಕ್ರಿಯಜ್ಜಿ ತಗುನು, ಆ ಶಕುಂತಲಮ್ಮನ ತಗುನು, ಆ ರಾಜೇಶ್ವರಿ ಅಮ್ಮನ ತಗುನು, ಅವ್ರ ತಗೆಲ್ಲ 1 ಲಕ್ಷ. ಕ್ರಿಯಜ್ಜಿ ತಗ 50,000 ಇಸ್ಕೊಂಡಿರೋದು. ಊರಾಗ್ಲವ್ರದ್ದೆಲ್ಲ ಒಂದು 5 ಲಕ್ಷ ಆಗುತ್ತೆ. ಅವ್ರದ್ದೆಲ್ಲ 5 ಲಕ್ಷ ಕೊಟ್ಟರೆ ಈ ಸಂಘದ್ದೊಂದು 12 ಲಕ್ಷ ಆಗುತ್ತೆ ಸಂಘದ್ದು. ಇನ್ನು ಅವ್ರ ಇವ್ರ ತಗ ಸಾಲ ಬಾಲ 5-10 ಸಾವಿರ ಮಸ್ತಾಗೈತಿ. ಅದನ್ನ ಹೆಂಗೆ ತೀರಿಸ್ಕೋಬೋದು. ದೊಡ್ಡ ದೊಡ್ಡ ದುಡ್ಡುಗಳು ಫಸ್ಟ್ ಇವತ್ತು ತೀರಿಸ್ಕೋಬೇಕು. ಅವ್ರು ಸುಮ್ಮನೆ ಊರಾಗ್ಲವ್ರದ್ದು ಕೊಟ್ಬಿಡೋಣ. ಹೆಂಗೆ ಮಾಡ್ಬೇಕಪ್ಪ. ನಾನಂತಿಲ್ಲ ಒಂಥರ ನಿಮ್ದಾಗಿದ್ದೆ ಅಂದರೆ ಇವಾಗ ಆಲೇನೇ 10 ಲಕ್ಷ ಗೀಲು. ಇಷ್ಟು ದಿನ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಇವಾಗ ದುಡ್ಡು ಬಂತಲ್ಲ ಕೈಯಕ್ಕೆ, 10 ಲಕ್ಷ ದುಡ್ಡು ಐತಿ. ಅದಕ್ಕೆ ಇವಾಗ ಹೆಂಗ ಸುಮ್ಮನೆ ನಾವು ಕಟ್ಟಿ ಮನೆ ಬಿಡಿಸ್ಕೊಂಡ್ರೆ ಹೋಗ್ಬೋದಲ್ಲ ಅಂತ ಹೇಳಿ. ಇವಾಗೇನೋ ನಾನು ಗೊತ್ತಾಗ್ಬಿಟ್ರೆ ಊರಾಗೆ, ಅಯ್ಯೋ ಹೆಂಗಾಗಿ ಒಬ್ಬೊಬ್ಕೊಂಡು ಕಟ್ಟಿವು ಮನೇನ, ಹೆಂಗೆ ಕಟ್ಟಿರು ಅಂತ ಹೇಳಿ ಕಟ್ಟಿವು, ಸಾಲ ಮಾಡಿ ಕಟ್ಟೇವಿ. ಇವಾಗ ನೋಡು ಸಂಘದವರೆಲ್ಲ ಬಂದು ಹಿಂಗೆ ಮಾಡಿದ್ರು ಅಂತೇಳಿ ಮರ್ಯಾದಿನೇ ಇಲ್ಲ. ಏನು ಮಾಡೋಣಪ್ಪ. ಏನು ಮಾಡೋಕ್ಕಾಗಲ್ಲ ಬಿಡು. ಆಗೋದಾಗೈತೆ. ಈಗ ಆಗಿರೋದು ಯೋಚನೆ ಮಾಡಿದ್ರೆ ಏನಕ್ಕೆ ಬರೋಲ್ಲ. ಮುಂದೆ ಆಗೋದು ನೋಡ್ಕೋಬೇಕು. ನಾಳೆ ನಾನು ಸಾಯಂಕಾಲಕ್ಕೆ ಅಕ್ಕ ಬಂದಮೇಲೆ ದುಡ್ಡು ಕೇಳಿ ಫೋನ್ ಮಾಡ್ತೀನಿ ನಿನಗೆ. ಕೊಟ್ಟರೆ ಬತ್ತೀನಿ, ದಿನ ಬತ್ತೀನಿ ಅಂತ ಫೋನ್ ಮಾಡ್ತೀನಿ. ಫೋನ್ ಮಾಡು, ಬತ್ತೀನಿ. ನಾನು ಎನ್ನ ಹೆಸ್ರು ಹೇಳಿದೆ ಸುಗುಣಂತಾಗ ಹೋಗ್ತೀನಿ ಅಂತ ಹೇಳಿ. ಅದಕ್ಕೆ ಇವತ್ತು ಹೆಂಗನ್ನ ಇನ್ನು ಬತ್ತಿ ಅಂತ ಫೋನ್ ಮಾಡಿದೆ. ನಾಳೆಗೆ ಬಾರಪ್ಪ, ಆಗೋದಾಗುತ್ತೆ. ಹೋಗ, ನಿನ್ನ ಯಾಕೆ ಹೋಗ್ತೀನಿ, ಇರೋಕ್ಕಾಗಲ್ಲ. ಹಂಗ ಹೋಗೋಣ. ಸುಮ್ಮನೆ ಯಾಕೆ ಇವ್ರತಾಗ ಆಮೇಲೆ ಒಂದು ಅನ್ನಿಸ್ಕೊಂಬೋದು. ಸುಮ್ಮನೆ ಚೆನ್ನಾಗಿದ್ದಂಗೆ ಬರಬೇಕು. ಯೋಸೊಂದು ದಿನ ನಾವಾಗಿದ್ರೆ ಸಹಿಸ್ಕೊಂತಿರಲಿಲ್ಲ. ಇಷ್ಟು ದಿನ ಬಂದಿದ್ರೆ ನನ್ನ ತಂಗಿ ಆಗತ್ತೆ ಸುಮ್ಮನೆ ಇದ್ದಾಳೆ. ಪಾಪ ಒಳ್ಳೊಳ್ಳೇದು ಮಾಡ್ಕೊಂಡು ಉಂಡಿದ್ದೀವಿ. ಆಮೇಲೆ ಬಂದ್ಲು ಕಣ ವರ್ಷ ಬಾಯಿಲಿತ್ಲ ಬಾ. ಸರಿ ಆಯ್ತು ಹೇಳು, ಇಡಣ. ಬರಂಗಿದ್ರೆ ಫೋನ್ ಮಾಡ. ಸರಿ ಆಯ್ತು ಹೇಳಿ, ಫೋನ್ ಮಾಡ್ತೀನಿ. ಹುಡುಗರನ್ನ ಚೆನ್ನಾಗಿ ನೋಡ್ತಾ. ಮನೆ ಕಂಡವೇನು ಹುಡುಗರು? ಇವಾಗಿನ ನಾನು ಊಟ ಮಾಡಿಸಿ ಸ್ನಾನ ಮಾಡಿಸಿ ಮನ್ಗಿಸಿದ್ನಮ್ಮ. ಇಲ್ಲಿದ್ದಿದ್ರೆ ಸುಧಾರ್ಸಕ್ಕೆ ಆಗ್ತಿರ್ಲಿಲ್ಲ ಹೇಳು. ಅಲ್ಲ ಇವಳು ನಮ್ಮ ಸುಗುಣ ಬೇರೆ ಮನೆ ಮಾಡ್ತಾಳೆ ಎಂಬುದೇನೋ ನನಗೆ ಗೊತ್ತಿದ್ರೆ ನಾನೇನು ಕಳಿಸ್ತಿರ್ಲಿಲ್ಲ ಬೆಂಗಳೂರಿಗೆ ನಿನ್ನ ಜೊತೆ ಹುಡುಗರನ್ನ. ಬೇರೆ ಮನೆ ಮಾಡಂಗಿದ್ರೆ ಇಲ್ಲೇ ಕರ್ಕೊಬತ್ತಿದ್ದೆ. ಆಗ ಅದು ಮನೆಯಾಗೊಂದು ಅದಕ್ಕಿರೋ ಬರೋ ಅಂಬೋದು ಅದೊಂದೊಂದು ಇತ್ತು ಆ ಪಿಳ್ಳೆ. ಇವು ನೋಡ ಆಗ್ಲೆಲ್ಲ ಮುಟ್ಟ ಹೋಗಿ, ಅದಕ್ಕೆ ನಾನು ಅವಾಗ ನಿನ್ನ ಜೊತೆ ಬೆಂಗಳೂರಿಗೆ ಕಳಿಸಿ ಸುಮ್ಮನಾಗಿದ್ದು. ನಮ್ಮ ಸುಗುಣ ಬೇರೆ ಮನೆ ಮಾಡಿದರೆ ಹುಡುಗರನ್ನ ಕಳಿಸ್ತಿರ್ಲಿಲ್ಲ. ಚೆನ್ನಾಗಿ ನೋಡ್ಕೊ, ನಂಗಂತ ಹುಡುಗರು ನೋಡಂಗಾಗೈತೆ. ಸರಿ ಆಯ್ತು ಇಡಣ. ಸರಿ ಆಯ್ತಿಡು. ಯಾರೇ ಬರೋಣ ಫೋನ್ ಮಾಡಿದ್ದು? ನಿಮ್ಮ ಅಳಿ ಅಂದ್ರು ಕಣಮ್ಮ. ಬರ್ರಿ ಅಂತ ಫೋನ್ ಮಾಡಿದೆ. ಈಗ ಹೆಂಗೂ ನಂತಾಗೆ ಅದು ಇದು ನಾನು ಕುಡಿಕೊಂಡಿದ್ದು ನಂದೇನ. ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ ಅವಾಗ. ಅದು ಬೇರೆ ಪಿ ಎಫ್ ಎಲ್ಲ ಬರಬೇಕಾಗಿತ್ತು. ನನ್ನ ತಗೊಂಡಿದ್ದು ದುಡ್ಡಿತ್ತು. ಅದಕ್ಕೆ ಅದನ್ನ ಎಲ್ಲ ಕುಡಿಕೊಂಡಿದ್ದೀನಿ. ಇನ್ನೂ ಏನಾರ ನಮ್ದು ಯಾವ್ಯಾವ ಬರಬೇಕಾಗಿತ್ತಲ್ಲ ಸೆಟ್ಲ್ಮೆಂಟು ಅವು ಇವು ಎಲ್ಲ ಬಂದಿದ್ದಾವೆ. ಅದಕ್ಕೆ ಅತ್ಲಾಗೆ ನಾನು ಹೋಗಿ ಸಾಲಾಗಿಲ್ಲ ಕಟ್ಟಿ ಅದನ್ನ ಬಗೆಹರಿಸ್ಕೊಂಬನ ಅಂತ ಹೇಳಿ. ಎಷ್ಟು ದಿನ ಇರೋಕ್ಕಾಗತ್ತಮ್ಮ. ಅದಕ್ಕೆ ಮನೆ ಕಟ್ಟಿರೋದು ಸಾಲ ಐತಲ್ಲ, ಅದಕ್ಕೆ ನಿಮ್ಮ ಅಕ್ಕ ಇಂಥ ಒಂದು 2 ಲಕ್ಷ ಇಸ್ಕೊಂಬರ್ರಿ ಅಂತ ಹೇಳ್ತಿದ್ದೆ. ಬಗೆಹರಿಸ್ಕೊಳ್ರಮ್ಮ ನೀವು. ಸುಮ್ಮನಿದ್ರೆ ಇರ್ಬೋದಾಗಿತ್ತು ಹೇಳತ್ತ. ಅಪ್ಪ ಆಟೆ ಹಂಗೆ ಕೊಟ್ಟ ಅಂಥದ್ದೇನಿರಲಿಲ್ಲ. ನೀನಾದ್ರಾಗ ಇನ್ನೂ ಸುಗುಣಿಗೆ ಹೇಳ್ತೀಯ ಸಾಲ ಮಾಡಿಕೊಟ್ಟಿಗನ್ಕೋ ಅಲ್ಲ ತಕ್ಕ. ನಂಗೆ ಸುಗುಣ ಹೆಂಗೆ ಸಾಲ ಇಲ್ದಂಗೆ ಇದ್ದಾಳತ್ತ. ಹೆಂಗೆ ಬಿಡು ಹೋಗ್ತೀವಿ. ಯಾಕೆ ನಾಳೆಗೆ ಹೋಗೋ ಸಂಪತ್ತಿನ ಯಾಕೆ ಅವಳಿಗೆ ಯಾಕೆ ಹೇಳೋಕ್ಕಲ್ಲಮ್ಮ.
ಅವಳು ಯಾಕೆ ಸಿಟ್ಟು ಆಗ್ತಾಳೆ ನನ್ನ ಮೇಲೆ ಯಾಕೆ ಹೇಳೋಕ್ಕಲ್ಲ ನಾನು ಅದಕ್ಕೆ ಹೋಗೋಣ ಅಂತ ಹೇಳಿ ಯಾಕೆ ನಡುವೆ ಸಿಟ್ಟು ಆಗ್ತಾ ಇದ್ದಾಳೆ. ಅದಕ್ಕೆ ಸುಮ್ಮನೆ ನನ್ನ ಪಾಡಿಗೆ ನಾನು ಹೋಗೋಣ ಅಂತ ಹೇಳಿ ನಂದು ಪಿ ಎಫ್ ಎಲ್ಲ ಬಂದೈತಿ. ಹೆಂಗೆ ಅಲ್ಲಿ ಕೆಲಸಕ್ಕೆ ಒಂದು 5 ವರ್ಷ ಅಲ್ಲಿ ಗಾರ್ಮೆಂಟ್ಸ್ಗೆ ಹೋಗಿದ್ನಲ್ಲ, ಆವಾಗ ಮದುವೆಗಿನ ಮುಂಚೆ ಮದುವೆ ಆದಮೇಲೂ ಅವಾಗೆಲ್ಲ ಹೋಗಿದ್ವಲ್ಲ ಹೊಸದಾಗಿ ಆ ಪಿ ಎಫ್ ತಗೊಂಡಿರ್ಲಿಲ್ಲ, ಅದೆಲ್ಲ ಬಂದೈತಿ ಬಿಡತ್ತ. ಹೆಂಗ ಮನೆ ಬಿಡಿಸ್ಕೊಳ್ರಿ ಹೋಗ್ರಿ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಮನೇನ ಎಷ್ಟೊಂದು ಸಾಲ ಮಾಡಿ ಕಟ್ಟಿದ್ವಿ. ಈಗಿನ ಕಾಲಕ್ಕೆ ತಕ್ಕನಂಗೆ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ ಹೇಳಿ ಇವಾಗ ಸಾಲ ಆಗೈತಿ. ನಾವು ಮನೆ ಮೇಲೆ ಲೋನ್ ತಗೊಂಡು ಕಟ್ಟಿದ್ವಿ. ಇವಾಗ ಅವ್ರು ಸುಮ್ಮನೆ ಬಿಡ್ತಾರೆ, ಸಂಘದವ್ರು 10 ಲಕ್ಷ ಕೊಡ್ತೀವಿ ಅಂತ ಹೇಳಿ ಯಾವುದೋ ಒಂದು ಸಂಘದಲ್ಲಿ ತಗೊಂಡಿದ್ವಿ. ಬ್ಯಾಂಕು ಮತ್ತು ಸಂಘ ಬ್ಯಾಂಕು ಎರಡೂ ಸೇರುತ್ತೆ ಅದಕ್ಕೆ ತಗೊಂಡಿದ್ವಿ. ಇವಾಗ ಅವರು ಮನೆ ಜಪ್ತಿ ಮಾಡಿದ್ದಾರೆ. ಕಟ್ತಿಲ್ಲದಕ್ಕೆ ಅದಕ್ಕೆ ಬಂದಿಲ್ಲ ಅಂತ ತಂಗಿ ಮನೆಯಾಗ 5 ಇಷ್ಟಿನೇ ಯಾರಿಗೂ ಗೊತ್ತಿರಲಿಲ್ಲ. ಸುಮ್ಮನೆ ಯಾಕೆ ಹೇಳಿರಿ ನಮಗೆ ಮರ್ಯಾದಿರಲ್ಲ ಅಂತ ಸುಮ್ಮನೆ ನಮ್ಮ ಅಪ್ಪ ಬೆಂಗಳೂರು ಕಡೆಗೆ ಹೋಯ್ತು, ನಾನು ಇತ್ಲ ಬಂದೆ. 100 ಊರಗಳ ಅರ್ಥ ಬೇರೆ ಇಸ್ಕೊಂಡಿದ್ವಿ 1 ಲಕ್ಷನ ಬಡ್ಡಿಗೆ. ಅವ್ರು ಬೇರೆ ಪರದಾಡ್ತಾ ಇದ್ದಾರೆ. ಅದಕ್ಕೆ ಇವಾಗ ನಾನು ತಗೊಂಡು 10 ಲಕ್ಷ ಐತೆ, ಅದು ಜತ್ ಮಾಡಿ ಮನೆ ಬಿಡಿಸ್ಕೊಂಡ್ರೆ ಆಮೇಲೆ ಊರಗಳ ಅರ್ಥ ಹೆಂಗೆ ಮೆಲ್ಲಕ್ಕೆ ಕೊಡ್ಬೋದು. ಏನು ಮಾಡೋಣ, ನಾವು ಯಾಕನೋ ಮಾಡಿದ್ವಪ್ಪ ಅಮ್ಮಂಗಾಗೈತಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.